ಇವತ್ತಿನ ವಿಡಿಯೋದಲ್ಲಿ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ತಿಳ್ಕೊಳ್ಳೋಣ. ರಾಜ್ಯಶಾಸ್ತ್ರದ ಪರಿಕಲ್ಪನೆ, ರಾಜ್ಯಶಾಸ್ತ್ರದ ಬೆಳವಣಿಗೆಯ ಕ್ರಮಗಳು, ರಾಜ್ಯಶಾಸ್ತ್ರದ ಚಿಂತಕರು ಮತ್ತು ಅವರ ಕೊಡುಗೆಗಳು, ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ರಾಜ್ಯಶಾಸ್ತ್ರ ಅಂದರೆ ಏನು ಅಂತ ನೋಡೋದಾದರೆ, ರಾಜ್ಯದ ಬಗೆಗಿನ ಅಧ್ಯಯನವನ್ನು ಮಾಡ್ತೀವಲ್ಲ ಅದನ್ನು ರಾಜ್ಯಶಾಸ್ತ್ರ ಅಂತ ಹೇಳ್ತೀವಿ. ಉದಾಹರಣೆಗೆ, ದಿನನಿತ್ಯದ ಜೀವನದಲ್ಲಿ ನಾವೆಲ್ಲ ಒಟ್ಟಿಗೆ ಬದುಕ್ತಾ ಇದ್ದೀವಿ. ನಮ್ಮ ಮನೆ, ನಮ್ಮ ಶಾಲೆ, ಊರು, ರಾಜ್ಯ, ದೇಶ ಇದೆಲ್ಲ ಸಮಾಜದ ಒಂದು ಭಾಗ ಆಗಿದೆ. ಈ ಸಮಾಜದಲ್ಲಿ ಎಲ್ಲರೂ ಶಾಂತಿಯಾಗಿ ಬದುಕಬೇಕಾದ್ರೆ ಕೆಲವೊಂದು ನಿಯಮಗಳು, ಕಾನೂನುಗಳು ಹಾಗೂ ನಿರ್ವಹಣೆಯ ವ್ಯವಸ್ಥೆ ಬೇಕಾಗುತ್ತೆ. ಈ ಎಲ್ಲದರ ಅಧ್ಯಯನ ಮಾಡುವ ವಿಷಯನೇ ರಾಜ್ಯಶಾಸ್ತ್ರ ಅಂತ ಹೇಳ್ಬೋದು. ಇದು ರಾಜ್ಯ ಮತ್ತು ಸರ್ಕಾರಕ್ಕೂ ಕೂಡ ಸಂಬಂಧಿಸಿದೆ. ರಾಜ್ಯದ ಉಗಮ ಹೇಗಾಯಿತು, ಲಕ್ಷಣ ಏನು, ಹಾಗೂ ರಾಜಕೀಯ ಸಂಸ್ಥೆಗಳ ಅಧ್ಯಯನ ಮಾಡ್ತೀವಿ. ಇದನ್ನೆಲ್ಲ ಅಧ್ಯಯನ ಮಾಡೋದನ್ನು ನಾವು ರಾಜ್ಯಶಾಸ್ತ್ರ ಅಂತ ಹೇಳ್ಬೋದು. ರಾಜ್ಯಶಾಸ್ತ್ರ ನಮಗೆ ನಮ್ಮ ಹಕ್ಕುಗಳು ಹಾಗೆ ಕರ್ತವ್ಯಗಳು ಯಾವ್ಯಾವುದು ಅಂತ ತಿಳಿಸ್ಕೊಡುತ್ತೆ. ನಮ್ಮ ದೇಶ ಆಡಳಿತವನ್ನು ಹೇಗೆ ನಡೆಸುತ್ತೆ ಅನ್ನೋದನ್ನು ಸಹ ಕಲಿಸುತ್ತೆ. ನಮ್ಮ ಸಂವಿಧಾನ, ಸರ್ಕಾರ, ಕಾನೂನು, ಚುನಾವಣೆ ಇವುಗಳ ಮಹತ್ವವನ್ನು ಅರ್ಥ ಮಾಡಿಸುತ್ತೆ. ರಾಜ್ಯಶಾಸ್ತ್ರದ ಮೂಲವನ್ನು ನಾವು ಗ್ರೀಕ್ ದೇಶದಲ್ಲಿ ಕಾಣ್ಬೋದಾಗಿದೆ. ಗ್ರೀಕರಿಗಿಂತಲೂ ಮೊದಲು ಯಾರೂ ರಾಜ್ಯಶಾಸ್ತ್ರದ ಬಗ್ಗೆ ಅಧ್ಯಯನವನ್ನು ನಡೆಸಿಲ್ವಾ ಅನ್ನೋದಾದರೆ, ಈಜಿಪ್ಟಿಯನ್ನರು, ಬೆಬಿಲೋನಿಯನ್ನರು, ಪರ್ಷಿಯನ್ನರು, ಭಾರತೀಯರು ಹಾಗೆ ಚೀನೀಯರು ಕೂಡ ರಾಜನೀತಿಗೆ ಸಂಬಂಧಿಸಿದಂತೆ ಕೆಲವೊಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಅವರು ಯಾರೂ ಶುರುವಿನಿಂದ ಕೊನೆಯವರೆಗೂ ಕ್ರಮಬದ್ಧವಾಗಿ ಅದನ್ನು ದಾಖಲಿಸೋದಾಗಲಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಾಗಲಿ ಮಾಡಿಲ್ಲ. ಹಾಗಾಗಿ ನಾವು ಹೇಳ್ಬೋದು, ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನ ಕೊಟ್ಟವರು ಗ್ರೀಕರು ಅಂತ. ಅವರು ರಾಜ್ಯ ಹೇಗೆ ಕೆಲಸ ಮಾಡಬೇಕು, ಸರ್ಕಾರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಗ್ರೀಕ್ ತತ್ವಜ್ಞಾನಿಗಳಾದ ಸಾಕ್ರೆಟೀಸ್ ಮತ್ತು ಅವರ ಶಿಷ್ಯ ಪ್ಲೇಟೋ ರಾಜ್ಯಶಾಸ್ತ್ರದ ಚಿಂತಕರಾಗಿರ್ತಾರೆ. ಪ್ಲೇಟೋ ತನ್ನ ರಿಪಬ್ಲಿಕ್ ಅನ್ನೋ ಮಹಾಕೃತಿಯಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚಿಸ್ತಾರೆ. ಆದರೆ ಅವರ ಶಿಷ್ಯ ಅರಿಸ್ಟಾಟಲ್ ಅವರೂ ಕೂಡ ರಾಜ್ಯಶಾಸ್ತ್ರದ ಚಿಂತಕರಾಗಿದ್ದಾರೆ. ಅವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಅರಿಸ್ಟಾಟಲ್ಗಿಂತ ಮುಂಚೆ ಪ್ಲೇಟೋ ಅವರು ಒಂದು ಕೃತಿಯನ್ನೇ ರಚಿಸಿದ್ರು ಕೂಡ ಯಾಕೆ ಅರಿಸ್ಟಾಟಲ್ ಅವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಅಂದರೆ, ಅರಿಸ್ಟಾಟಲ್ ಅವರು ರಾಜ್ಯಶಾಸ್ತ್ರವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಾರೆ. ಅಂದರೆ ಅರಿಸ್ಟಾಟಲ್ ರಾಜ್ಯದ ಉಗಮ ಇರ್ಬೋದು, ಬೆಳವಣಿಗೆ, ಕಾರ್ಯಗಳ ಬಗ್ಗೆ ಆಳವಾದ ಅಧ್ಯಯನವನ್ನು ಮಾಡಿ ಅದನ್ನು ಕ್ರಮಬದ್ಧಗೊಳಿಸ್ತಾರೆ. ಹೀಗಾಗಿ ಅವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೆಯೋದು. ಇವರು ರಾಜ್ಯಶಾಸ್ತ್ರವನ್ನು ಕುರಿತು ಪ್ರಪಂಚದಲ್ಲೇ ಪ್ರಥಮ ಗ್ರಂಥ ಆದ ಪಾಲಿಟಿಕ್ಸ್ ಅನ್ನೋ ಕೃತಿಯನ್ನು ರಚಿಸ್ತಾರೆ. ಈ ಪಾಲಿಟಿಕ್ಸ್ ಅನ್ನೋ ಕೃತಿಯಲ್ಲಿ ರಾಜ್ಯದ ಉಗಮ, ಬೆಳವಣಿಗೆ ಮತ್ತು ಕಾರ್ಯಗಳ ಬಗ್ಗೆ ಹೇಳಲಾಗಿದೆ. ಕೌಟಿಲ್ಯನ ಅರ್ಥಶಾಸ್ತ್ರ ಅನ್ನೋ ಕೃತಿಯಲ್ಲಿ ಕೂಡ ರಾಜಕೀಯ ನೀತಿಯ ಬಗ್ಗೆ ವಿಚಾರಗಳನ್ನ ಹೇಳಿದ್ದಾರೆ. ಪ್ರಾಚೀನ ಗ್ರೀಕರ ಕಾಲದಲ್ಲಿ ರಾಜ್ಯಶಾಸ್ತ್ರದ ಸಮಸ್ತ ಚಟುವಟಿಕೆಗಳನ್ನು ಪಾಲಿಟಿಕ್ಸ್ ಅಂತ ಕರಿತಾ ಇದ್ರು. ಪಾಲಿಟಿಕ್ಸ್ ಅಂದರೆ ಏನು ಅಂತ ನೋಡೋದಾದರೆ, ಪಾಲಿಟಿಕ್ಸ್ ಅನ್ನೋ ಪದ ನಗರ ರಾಜ್ಯ, ಸಿಟಿ ಸ್ಟೇಟ್ ಅನ್ನೋ ಅರ್ಥ ಬರುವಂಥ ಗ್ರೀಕ್ ಪದ ಆದ ಪಾಲಿಸ್ ಅನ್ನೋದ್ರಿಂದ ಬಂದಿದೆ. ಬಹಳ ಹಿಂದೆ ಗ್ರೀಕ್ ದೇಶದಲ್ಲಿ ನಗರ ರಾಜ್ಯ ಅನ್ನೋ ಒಂದು ಪದ್ಧತಿ ಇತ್ತು. ಅಂದರೆ ಒಂದು ದೊಡ್ಡ ನಗರನೇ ಒಂದು ರಾಜ್ಯ ಆಗಿರ್ತಾ ಇತ್ತು. ಆ ನಗರದ ಜನ ಆಡಳಿತ, ಕಾನೂನು ಎಲ್ಲನೂ ಅದೇ ನಗರದಲ್ಲೇ ನಡೆಸ್ತಾ ಇದ್ರು. ಗ್ರೀಕರು ಈ ನಗರ ರಾಜ್ಯದ ಚಟುವಟಿಕೆಗಳನ್ನೇ ಪಾಲಿಟಿಕ್ಸ್ ಅಂತ ಕರಿತಾ ಇದ್ರು. ಈ ಹಿನ್ನೆಲೆಯಿಂದನೇ ಇವತ್ತು ನಾವು ರಾಜ್ಯಶಾಸ್ತ್ರವನ್ನು ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ. ನೀವೆಲ್ಲ ರಾಜಕಾರಣ, ಪೊಲಿಟಿಕ್ಸ್ ಅನ್ನೋ ಪದವನ್ನು ಕೇಳಿರ್ತೀರ. ಹಾಗಾದರೆ ಪೊಲಿಟಿಕ್ಸ್ಗೂ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರಕ್ಕೂ ವ್ಯತ್ಯಾಸ ಇದೆಯಾ ನೋಡೋಣ. ರಾಜಕಾರಣ ಅಂದರೆ ಸರ್ಕಾರ ದಿನನಿತ್ಯ ಮಾಡೋ ಕಾರ್ಯಗಳ ಅಧ್ಯಯನ ಅಂತ ಹೇಳ್ಬೋದು. ಆದರೆ ರಾಜ್ಯಶಾಸ್ತ್ರ ಅಂದರೆ ಅದು ರಾಜ್ಯದ ಮೂಲ, ಬೆಳವಣಿಗೆ, ಸ್ವರೂಪ, ಆಡಳಿತ ಪದ್ಧತಿ, ರಾಜ್ಯದ ಕಾರ್ಯವ್ಯಾಪ್ತಿ, ಪೌರರ ಹಕ್ಕು ಬಾಧ್ಯತೆಗಳು ಇತರ ಮುಂತಾದ ವಿಷಯಗಳನ್ನ ಕುರಿತು ಅಧ್ಯಯನ ಮಾಡುತ್ತೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ರಾಜ್ಯಶಾಸ್ತ್ರ ಅಂದರೆ ರಾಜ್ಯ ಹೇಗೆ ಹುಟ್ಟಿತು, ಅದರ ಬೆಳವಣಿಗೆ ಹೇಗಾಯಿತು, ಅದರ ನಿಯಮಗಳೇನು, ಜನರ ಹಕ್ಕುಗಳು ಮತ್ತು ಕರ್ತವ್ಯಗಳೇನು, ಚುನಾವಣೆ ಹೇಗಾಗುತ್ತೆ, ಸರ್ಕಾರದ ಕಾರ್ಯಗಳೇನು ಇದೆಲ್ಲದನ್ನೂ ಅಧ್ಯಯನ ಮಾಡೋದು ರಾಜ್ಯಶಾಸ್ತ್ರ ಆಗಿದೆ.
ರಾಜ್ಯಶಾಸ್ತ್ರದ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅದರಲ್ಲಿ ಗಾರ್ನರ್ ಅವರ ಪ್ರಕಾರ ಅವರು ಏನು ವ್ಯಾಖ್ಯಾನಿಸಿದ್ದಾರೆ ಅಂತ ನೋಡೋದಾದರೆ, ರಾಜ್ಯದಿಂದ ಪ್ರಾರಂಭ ಆಗಿ ರಾಜ್ಯದೊಡನೆಯೇ ಪರಿಸಮಾಪ್ತಿಗೊಳ್ಳುವ ಅಧ್ಯಯನವೇ ರಾಜ್ಯಶಾಸ್ತ್ರ ಅಂತ ಹೇಳಿದ್ದಾರೆ. ರಾಜ್ಯ ಹೇಗೆ ಹುಟ್ಟಿತೋ ಹೇಗೆ ಬೆಳೀತು ಅನ್ನೋದರ ಅಧ್ಯಯನವೇ ರಾಜ್ಯಶಾಸ್ತ್ರ ಅಂತ ಅವರು ಹೇಳಿದ್ದಾರೆ. ಪಾಲ್ ಜೆನೆಟ್ರವರ ಪ್ರಕಾರ ರಾಜ್ಯದ ಮೂಲ ಮತ್ತು ಸರ್ಕಾರದ ತತ್ವಗಳನ್ನು ಕುರಿತು ಅಧ್ಯಯನ ಮಾಡೋದನ್ನು ಅವರು ರಾಜ್ಯಶಾಸ್ತ್ರ ಅಂತ ಹೇಳಿದ್ದಾರೆ. ಅಂದರೆ ಸರ್ಕಾರ ಯಾಕೆ ಬೇಕು, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದರ ಅಧ್ಯಯನವನ್ನು ಅವರು ರಾಜ್ಯಶಾಸ್ತ್ರ ಅಂತ ಕರೆದಿದ್ದಾರೆ. ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯ ಬಗ್ಗೆ ನೋಡೋದಾದರೆ, ರಾಜ್ಯಶಾಸ್ತ್ರ ರಾಜ್ಯದ ಉಗಮ ಹೇಗಾಯಿತು, ಅದರ ಬೆಳವಣಿಗೆ ಹೇಗಾಯಿತು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ರಾಜ್ಯಶಾಸ್ತ್ರ ಚಕ್ರಾಧಿಪತ್ಯ, ಸ್ವಾತಂತ್ರ್ಯ, ನ್ಯಾಯ, ಕಾನೂನುಗಳ ಸಮಾನತೆ, ಉತ್ತಮ ಸರ್ಕಾರ, ಯುದ್ಧ ಮತ್ತು ಶಾಂತಿ ಇತ್ಯಾದಿ ಪರಿಕಲ್ಪನೆಗಳ ಉತ್ಪತ್ತಿ ಮತ್ತು ಅಭಿವೃದ್ಧಿಯ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತೆ. ರಾಜ್ಯಶಾಸ್ತ್ರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರಚನೆ ಹಾಗೂ ಅವುಗಳ ಕೆಲಸವನ್ನು ವಿವರಿಸುತ್ತೆ. ಅಂದರೆ ನಮ್ಮ ದೇಶದಲ್ಲಿ 2 ರೀತಿಯ ಸರ್ಕಾರಗಳಿದೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಅವುಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ತಿಳಿಸುತ್ತೆ. ರಾಜ್ಯಶಾಸ್ತ್ರ ಆಧುನಿಕ ಕಲ್ಯಾಣ ರಾಜ್ಯದ ಸ್ಥಾಪನೆಗೆ ಸಹಕಾರಿಯಾಗಿದೆ. ಇದು ಸಂವಿಧಾನ ಮತ್ತು ಕಾನೂನಿನ ಬಗ್ಗೆ ಜ್ಞಾನವನ್ನು ಒದಗಿಸುತ್ತೆ. ನಾಗರಿಕ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿಸುತ್ತೆ. ಉದಾಹರಣೆಗೆ ನಮಗೆ ಶಿಕ್ಷಣವನ್ನು ಪಡೆಯುವ ಹಕ್ಕಿದೆ, ಮತದಾನವನ್ನು ಮಾಡೋ ಹಕ್ಕಿದೆ, ಅದೇ ರೀತಿ ಕರ್ತವ್ಯಗಳು ಸಹ ಇದ್ದಾವೆ. ಇದೆಲ್ಲದರ ಬಗ್ಗೆ ನಾವು ತಿಳ್ಕೊಳ್ಬೋದು. ರಾಜ್ಯಶಾಸ್ತ್ರ ಸರ್ಕಾರದ ಅಂಗಾಂಗಗಳ ಕಾರ್ಯಪದ್ಧತಿಯ ಬಗ್ಗೆ ತಿಳಿಸುತ್ತೆ. ಸರ್ಕಾರದಲ್ಲಿ 3 ಮುಖ್ಯ ಅಂಗಗಳಿವೆ: ಶಾಸನಾಂಗ, ಕಾರ್ಯಾಂಗ ಹಾಗೆ ನ್ಯಾಯಾಂಗ. ಇವುಗಳ ಬಗ್ಗೆ ವಿವರವನ್ನು ನಾವು ರಾಜ್ಯಶಾಸ್ತ್ರದಲ್ಲಿ ನೋಡ್ಬೋದು. ರಾಜ್ಯಶಾಸ್ತ್ರ ನಾಗರಿಕ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಸರ್ಕಾರ ಹೇಗೆ ಕ್ರಮ ಕೈಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಉದಾಹರಣೆಗೆ ಪ್ರವಾಹ ಆದರೆ, ಬರ ಆದರೆ, ಏನಾದರೂ ಅಪಘಾತ ಸಂಭವಿಸಿದರೆ ಇವುಗಳೆಲ್ಲ ಆದಾಗ ಸರ್ಕಾರ ಹೇಗೆ ಜನರಿಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ತಿಳಿಸ್ಕೊಡುತ್ತೆ. ರಾಜ್ಯಶಾಸ್ತ್ರ ಅಂತಾರಾಷ್ಟ್ರೀಯ ಸಂಬಂಧಗಳ ಮಹತ್ವವನ್ನು ತಿಳಿಸ್ಕೊಡುತ್ತೆ. ಅಂದರೆ ಭಾರತ ಒಂದು ದೇಶ ಆಗಿದ್ದರೂ ಅದು ಬೇರೆ ದೇಶಗಳ ಜೊತೆ ಸ್ನೇಹ ಬೆಳೆಸೋದು, ವ್ಯಾಪಾರ ಮಾಡೋದು, ಸಹಾಯ ಮಾಡೋದು, ಇವುಗಳ ಮಹತ್ವ ಏನು ಅಂತ ತಿಳಿಸ್ಕೊಡುತ್ತೆ.